ಬಿಡದಿ ಬಡಿದಾಟ. ಬಿಡದಿ IT ಟೌನ್ಶಿಪ್ ದೊಡ್ಡ ಮಟ್ಟದ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಮುಂದಿನ ಚುನಾವಣೆಗೆ ಈ ಬಿಡದಿ ಟೌನ್ಶಿಪ್ ಅನ್ನೋದು ಕೂಡ ದೊಡ್ಡ ಚುನಾವಣಾ ವಸ್ತು ಆಗಿ ಕೂಡ ಮಾರ್ಪಾಡಾಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಇದೇ ಬಿಡದಿ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪೊಲಿಟಿಕಲ್ ಟ್ವಿಸ್ಟ್ ಸಿಗ್ತಾ ಇದೆ. ಏನದು ಬನ್ನಿ ನೋಡೋಣ. ಸರ್ವೆ ಅಧಿಕಾರಿಗಳಿಗೆ ರೈತ ಮಹಿಳೆಯರು ಪೊರಕೆ ಸೇವೆ ಮಾಡಿದ್ದಂತೂ ನಿಮಗೆ ಗೊತ್ತಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊರಕೆ ಸೇವೆಯ ಸನ್ನಿವೇಶ ಸೃಷ್ಟಿ ಮಾಡಿದ್ದು HD ಕುಮಾರಸ್ವಾಮಿ ಅಂತೆ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ HDK ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈ ಪಾಪದ ಕೂಸನ್ನು ನಿರ್ಮಿಸಿದ್ದು ಅವರೇ. ರಂಗನಾಥ್ ಅವರ ಆಕ್ರೋಶ. DKಶಿ CM ಆಗಿರೋದನ್ನು ಸಹಿಸದೆ HDK ಎತ್ಕಡ್ತಾ ಇದ್ದಾರೆ ಅನ್ನೋದು ರಂಗನಾಥ್ ಅವರ ವಾದ. ರಾಜಕೀಯ ಉದ್ದೇಶದಿಂದ ಪ್ರಚೋದನಾತ್ಮಕ ಹೇಳಿಕೆ ಕೊಡ್ತಾ ಇದ್ದಾರೆ. ಇಂಥ ಡ್ರಾಮಾ ಸನ್ನಿವೇಶ ಸೃಷ್ಟಿ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಬಹಳ ಎಕ್ಸ್ಪರ್ಟು, ನಿಪುಣರು. 2006ರಲ್ಲಿ ಭೂಸ್ವಾಧೀನ ಮಾಡಿದ್ದು ಯಾರು ಅಂತ ಜನರಿಗೆ ಗೊತ್ತಿದೆ. ಕುಮಾರಸ್ವಾಮಿಯ ರೆಡ್ ಝೋನ್ ಮಾಡಿ ಅತಂತ್ರ ಸ್ಥಿತಿಗೆ ತಂದಿದ್ದಾರೆ. ಈಗ ಹೋರಾಟ ಮಾಡ್ತಾ ಇದ್ದಾರೆ. ಇದು ಸರಿನಾ? ಇದನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗೋಲ್ಲ ಅಂಥೇಳಿ ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಕೆಂಡ ಕಾರ್ತಾ ಇದ್ದಾರಂತೆ. ಪೊರಕೆಯಿಂದ ಹೊಡೆಯೋದು ಬಡಿಯೋದು ಸರಿಯಲ್ಲ, ತನಿಖೆ ಆಗಬೇಕು. ಅವ್ರ ಮೇಲೆ ಕೇಸ್ ಆದರೆ ಕೋರ್ಟು ಕಚೇರಿ ಖರ್ಚು ಯಾರು ನೋಡ್ಕೋತಾರೆ? ಅಧಿಕಾರಿಗಳ ಕರ್ತವ್ಯಕ್ಕೆ ಅಡಚಣೆ ಮಾಡೋಕೆ ಇವ್ರಿಗೆ ಏನು ಅಧಿಕಾರ ಇದೆ? ದಿಸ್ ಇಸ್ ದ ಕ್ವಶನ್ ಫ್ರಮ್ HD ರಂಗನಾಥ್. ಎಸ್, ಬಿಡದಿ ಟೌನ್ಶಿಪ್ ಹೋರಾಟ, ಬಿಡದಿ ಬಡಿದಾಟ, ಬಿಡದಿ ಭೂಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಹಲವು ದಿನಗಳಿಂದ ರೈತರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಪ್ರತಿಭಟನೆ ಮಾಡದೆ ಅದೇನಾಗುತ್ತೆ ನೋಡೋಣ ಅಂತ ಸಿಚುವೇಶನ್ಸ್ನ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಕೆಲವರು ಅಸಹಾಯಕರಾಗಿದ್ದಾರೆ. ನೋಡ್ರಿ, ನಾವು ಕೂಲಿ ಮಾಡೋರು, ನಮಗೆ ಸ್ವಂತ ಜಮೀನು ಕೂಡ ಇಲ್ಲ. ಸಣ್ಣ ಹಿಡುವಳಿದಾರರು ಅಲ್ಲ, ದೊಡ್ಡ ಹಿಡುವಳಿದಾರರು ಅಲ್ಲ. ಈಗ ಜಮೀನಿರೋರಿಗೆ ಜಮೀನನ್ನು ಸರ್ಕಾರ ತಗೊಂಡು ದುಡ್ಡನ್ನು ಕೊಡುತ್ತೆ. ನಮಗೆ ಜಮೀನೇ ಇಲ್ಲ ಸ್ವಾಮಿ, ನಾವು ಕೂಲಿ ಕೆಲಸ ಎಲ್ಲಿ ಮಾಡಬೇಕು? DK ಶಿವಕುಮಾರ್ ಅವ್ರು ನಮಗೇನಾದ್ರು ಕೆಲಸ ಕೊಡ್ತಾರಾ? ಅವ್ರ ಮನೇಲಿ ಏನಾದರೂ ಕೆಲಸ ಕೊಡ್ತಾರಾ? ನಮಗೇನು ಸರ್ಕಾರಿ ಜಾಬ್ ಕೊಡ್ತಾರಾ? ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಇದು ಅಲ್ಲಿಯ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅಲ್ವಾ? ಇದರ ನಡುವೆ ರಾಜಕೀಯ. ಇವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಏನೋ ಮಾಡ್ತಿದ್ದಾರೆ. ಇದು ಪಾಪದ ಕೂಸಂತೆ, ಆ ಕೂಸಂತೆ, ಈ ಕೂಸಂತೆ. ಮೊದಲು ಅವರೇ ತಂದಿದ್ದು, ಅದು ಮುಗಿದೋದ ಅಧ್ಯಾಯ. ಈಗೇನು ಪ್ರೆಸೆಂಟಲ್ಲಿ ಏನು ಜನರನ್ನ ಗಮನದಲ್ಲಿ ಇಟ್ಕೊಂಡು ನೀವು ಹೋರಾಟನೇ ಮಾಡಲ್ವಲ್ಲ, ಚರ್ಚೆನೇ ಮಾಡಲ್ವಲ್ಲ ಅನ್ನೋದು ಇನ್ನೂ ಕೆಲ ಅಸಹಾಯಕರ ಕೂಗು. ಓಕೆ, ಈಗ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಯಾರು ಇವತ್ತು ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲಾ ಆ್ಯಂಡ್ ಆರ್ಡ್ರನ್ನ ಕೈ ತೆಗೆದುಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು, ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಏನು 2004ರಲ್ಲಿ 2006ರಲ್ಲಿ ಅಕ್ವಿಷನ್ ಮಾಡಿರೋಂಥ ಕುಮಾರಸ್ವಾಮಿಯವರು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಆ ಸಂದರ್ಭದಲ್ಲಿ ಅಕ್ವಿಷನ್ ಮಾಡಬೇಕಾದ್ರೆ ಆಲೋಚನೆ ಮಾಡಬೇಕಾಯಿತು, ಇನ್ಫೋರ್ವನ್ನು ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲಿ. ಹಾಗೆಯೇ ತದನಂತರ ಅವರು ಅಕ್ವಿಷನ್ ಮಾಡೋಂಥದ್ದು ಪರಿಪೂರ್ಣತೆಯಲ್ಲಿ ಅವತ್ತಿನ ದಿನ ಕೆಲಸ ಮಾಡದಲೆ ರೈತರಿಗೆ ಅತಂತ್ರ ಸ್ಥಿತಿಲಿ ತಂದು ಮತ್ತೊಂದು ಹೊಡೆತವನ್ನು ರೆಡ್ ಝೋನ್ ಮಾಡಿ ರೈತರಿಗೆ ಈ ಕಡೆ ಕೃಷಿನೂ ಬೆಳೀಲಿಕ್ಕಾಗಲ್ಲ ಕಾನೂನು ವ್ಯವಸ್ಥೆಯಲ್ಲಿ,
ಇಲ್ಲ ಅವ್ರು ಈಚೆ ಬರಲಿಕ್ಕೂ ಆಗದೇ ಇರೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 20 ವರ್ಷ ಕಷ್ಟವನ್ನು ಅನುಭವಿಸ್ತಾ ಇರೋಂಥದ್ದು ಇಡೀ ಒಂದು ಕರ್ನಾಟಕದ ರೈತ ಕುಟುಂಬದವ್ರು ನೋಡ್ತಾ ಇದ್ದೀರಿ. ನಾನಾ ರೀತಿಯ ಅಡಚಣೆಗಳನ್ನು ಒದಗಿಸ್ಕೊಂಡು ರಾಜಕೀಯನ ಬಳಸ್ಕೊಂಡು ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿರೋಂಥದ್ದು ಯಾರೂ ಸಹಿಸ್ಕೊಳಲ್ಲ. ಭಾಳಷ್ಟು ಜನ ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ತಾಣ ಭಾಳಷ್ಟು ಮುಂದುವರಿದಿದೆ. ಪ್ರತಿಯೊಬ್ಬ ರೈತನು ಈ ಒಂದು ವಿಚಾರನ ನೋಡ್ತಾ ಇರ್ತಾನೆ. ಇದನ್ನು ನಾನು ಒಂದು ಮಾತಿನ ವಿರೋಧ ಪಕ್ಷದವ್ರು ಕೇಳ್ಕೊತೇನೆ. ಈ ವ್ಯವಸ್ಥೆಯಲ್ಲಿ ನೀವು ತೆಗೆದುಕೊಂಡಿರೋಂಥ ನಿಲುವುಗಳು ರೈತರಿಗೆ ಎಲ್ಲೋ ಒಂದು ಕಡೆ ಮಾರಕ ಆಗುತ್ತೆ, ಯುವಕರಿಗೆ ಮಾರಕ ಆಗುತ್ತೆ. ಇವತ್ತಿನ ದಿನ ಅವರು ಯಾರೋ ಪಾಪ ಹೆಣ್ಣು ಮಕ್ಕಳುಗಳು ತಾಯಂದಿರು ಅವ್ರಿಗೆ ಪ್ರಚೋದನೆ ಕೊಟ್ಟು ಇವತ್ತು JMC ಮಾಡಲಿಕ್ಕೆ ಬಂದಿರೋರು ಯಾರು? ಏನು ಸುಮಾರು 21 ರೈತರುಗಳು ಕೇಳಿರೋಂಥ 27 ಜನ ರೈತರಲ್ಲಿ 21 ಜನ ನಮ್ಮ ಜಮೀನುಗಳನ್ನು ನಾವು ತೆಗೆದುಕೊಂಡು ನೀವು ಅಕ್ವಿಷನ್ ಮಾಡಿಕೊಡಿ, ನಮಗೆ ಹಣವನ್ನು ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿರೋಂಥ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಬಂದಿರ್ತಾರೆ. ಈಗ ರೈತರುಗಳು ಯಾರು ಅದನ್ನು ಅಕ್ವಿಷನ್ ಮಾಡ್ಕೋಬೇಕು ಅಂತ ಮುಂದೆ ಬಂದಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡೋಂಥದ್ದು ಸರ್ಕಾರದ ಕೆಲಸ. ಯಾರು ರೈತರುಗಳು ನಮಗೆ ಈ ಒಂದು ಅಕ್ವಿಷನಲ್ಲಿ ಮಾಡಿಕೂಡ್ದು ಅಂತಿದ್ದಾರೆ ಅವರ ಜಮೀನುಗಳು ಹೋಗದೇ ಇರೋಂಥ ಪರಿಸ್ಥಿತಿನ ನಾವು ಎಲ್ಲ ರೀತಿಯಲ್ಲೂ ಕಾಪಾಡೋಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಮುಂದೆ ಬಂದಿರೋ ರೈತರಿಗೆ ಈ ರೀತಿಯ ಬೆದರಿಕೆಗಳನ್ನು ಹಾಕ್ಕೊಂಡು ಕಾನೂನಿನ ಉಲ್ಲಂಘನೆ ಮಾಡಿಕೊಂಡು ಅವ್ರು ಯಾರನ್ನೋ ಪ್ರೇರೇಪಿಸಿ ಪ್ರಚೋದನೆ ಮಾಡಿಕೊಂಡು ಕಾನೂನಿನ ಆರ್ಥಿಕವಾದಂಥ ಖರ್ಚುಗಳನ್ನು ನೋಡ್ಕೊಳ್ಳೋಂಥವ್ರು ಯಾರಾಗ್ತಾರೆ? ನಾನು ಅದಕ್ಕೋಸ್ಕರನೇ ಒಂದು ಮಾತನ್ನೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾರು ಈ ರೀತಿ ಮಾಡಿರೋಂಥ ಹಿನ್ನೆಲೆಯಲ್ಲಿ ಪಾಪ ಅವರೆಲ್ಲರೂ ರೈತರುಗಳಿಗೆ ಗೊತ್ತಾಗ್ದಲ್ಲೇ ಏನೋ ಮಾಡಿದಾರೇನೋ, ಇನ್ನೊಂದ್ಸಲಿ ಆ ಥರ ಮಾಡಬಾರ್ದು ಅನ್ನೋದನ್ನು ಅರಿವು ಮೂಡಿಸ್ಬೇಕು. ಇವತ್ತಿನ ದಿನ FIR ಆದರೆ ಕೋರ್ಟು ಕಚೇರಿ ವರ್ಷವೆಲ್ಲ ಅವರು ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇವತ್ತು ಯಾವ ನೋಡಿ, ಈಗ ರೈತರು ಯಾರ ಮಾತನ್ನು ನಂಬಬೇಕು? ಅವ್ರಿಗೆ ವಾಸ್ತವ ಗೊತ್ತಿದೆ, ಯಾವುದು ಒಳ್ಳೆಯದು ಕೆಡುಕು ಯಾವುದು ಒಳಿತು ಯಾವುದು ಅನ್ನೋದು ಆ ಕ್ಷೇತ್ರದ ರೈತರಿಗೆ ಚೆನ್ನಾಗಿ ಗೊತ್ತಿದೆ. ಅವರನ್ನು ನೀವು ಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ನಾವೇನೋ ಅಭಿವೃದ್ಧಿ ಮಾಡ್ತೀವಿ, ಜನರಿಗೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ನಿರ್ಧಾರವನ್ನು ಯಾಕೆ ಕೇಳಬೇಕು ಅನ್ನುವ ಒಂದು ವರ್ಗ ಕೂಡ ಇದೆ. ಈಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕರು ಹೇಳ್ತಾ ಇದ್ದಾರೆ, ಇದು ಪಾಪದ ಕೂಸಂತೆ. ಯಾಕೆ ಪಾಪದ ಕೂಸನ್ನೆಲ್ಲ ಬೆಳೆಸೋಕೆ ಹೋಗ್ತೀರಾ ನೀವು? ಪುಣ್ಯದ ಕೂಸನ್ನು ಬೆಳೆಸಿ. HD ಕುಮಾರಸ್ವಾಮಿಯವ್ರಿಗೆ ತಿರುಗೇಟ್ ಕೊಡಬೇಕು ಅನ್ನುವ ಒಂದು ಉಮೇಧಿಯಲ್ಲಿ, ಆ ಉದ್ದೇಶದಲ್ಲಿ, ಆ ನೆಪದಲ್ಲಿ ನೀವು ಪಾಪದ ಕೂಸು ಅಂತ ಯಾಕೆ ಕರಿತೀರಿ? ಹಾಗಾದರೆ ನಿಮ್ಮ ಈ ಯೋಜನೆ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ, ವಿಶ್ವಾಸ ಇಲ್ವಾ ಅನ್ನುವ ಒಂದು ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೇನು ಉತ್ತರ ಕೊಡ್ತೀರಿ? ಪ್ರತಿಭಟನೆಗೆ ಅಲ್ಲಿ ರೈತರು ಎಷ್ಟು ದಿವಸ ಕಷ್ಟಪಡ್ತಾ ಇದ್ದಾರೆ, ಅವ್ರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಅವರೆಲ್ಲರೂ ಕೂಡ JDSನವರ, ಕುಮಾರಸ್ವಾಮಿಯವರ? ನಿಜವಾದ ಹೋರಾಟಗಾರರೇ ಕಾಣಿಸ್ಲಿಲ್ವ ನಿಮಗೆ? ಅವ್ರನ್ನೇನಾದರೂ ಭೇಟಿ ಆದ್ರ? ನೀವು ರೈತರನ್ನ ಏನೂ ಕೇಳದೆ ಏಕಾಏಕಿ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ ಅನ್ನೋ ಆರೋಪಕ್ಕೆ ನಿಮ್ಮ ಉತ್ತರ ಏನು? ಅಲ್ವಾ? ಸುಮ್ಮನೆ ನಿಮಗೇನು ಬೇಕು ಅನಿಸುತ್ತೆ ಅದನ್ನು ನೀವು ಮಾಡ್ತಾ ಇದ್ದೀರಿ. ಸುಮ್ಮನೆ ಜನರನ್ನು, ಅಲ್ಲಿಯ ರೈತರನ್ನು ನೆಪವಾಗಿರಿಸಿಕೊಂಡು ನಿಮ್ಮ ಬೆಳೆ ಬೇಯಿಸ್ಕೋತಾ ಇದ್ದೀರಿ ಅನ್ನೋದೇ ಸದ್ಯದ ಸಮಾಚಾರ.